ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೆ. ಸೊ ನಾನು ಮಲ್ಲಿಕಾರ್ಜುನ್ ಕರಜಿಮಠ್, ಬಸವ ಪಿರಮಿಡ್ ಸ್ಥಾಪಕ ಮತ್ತು ಮನಸ್ಸಾಕ್ಷಿ ಗುರುಕುಲ ಸ್ಥಾಪಕ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಅವರೇ, ಏನಿದು ನಿಮ್ಮ ಜೀವನೋತ್ಸವ ಶಿಬಿರ? ಜೀವನೋತ್ಸವ ಶಿಬಿರ ಅಂದ್ರೆ ನಮ್ಮ ಜೀವನ ಪ್ರತಿ ಕ್ಷಣ ಕೂಡ ಎಂಜಾಯ್ ಮಾಡಬೇಕು. ಬಟ್ ಏನಾಗ್ತದೆ ಇವತ್ತಿನ ಒಂದು ಒತ್ತಡ ಜೀವನದಲ್ಲಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಮೊಬೈಲ್ ಹಿಡಿತೀವಿ ಅಥವಾ ಟಿವಿನೋ ಅಥವಾ ಸ್ಕ್ರೀನ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ನಾವೆಲ್ಲರೂ ಕೂಡ. ಸೊ ನಮ್ಮ ಜೀವನದಲ್ಲಿ ಎನರ್ಜಿ ಇಲ್ಲ, ಎಂಥೂಸಿಯಾಸಮ್ ಇಲ್ಲ, ಖುಷಿ ಅನ್ನೋದಿಲ್ಲ. ಅದಕ್ಕೋಸ್ಕರ ಈ ಜೀವನೋತ್ಸವ ಶಿಬಿರ ಮಾಡ್ತಾ ಇದೆ. ಇದು ಜೀವನೋತ್ಸವ ಅಂದ್ರೆ. ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಒಂದು ಈ ಜೀವನೋತ್ಸವ ಶಿಬಿರದಲ್ಲಿ ಏನೆಲ್ಲ ಹೇಳ್ಕೊಡ್ತೀರಾ ಬಂದಂತ ಶಿಬಿರಾರ್ಥಿಗಳಿಗೆ? ಆತ್ಮೀಯರೇ, ಈ ಶಿಬಿರದ ವೈಶಿಷ್ಟ್ಯಗಳು ಏನಪ್ಪಾ ಅಂದ್ರೆ, ಇಲ್ಲಿ ನಿಮ್ಗೆ ಒಂದು ಕೌನ್ಸಿಲಿಂಗ್ ಅಂತ ಮಾಡ್ತೀವಿ, ಒಂದು ಹೀಲಿಂಗ್ ಅಂದ್ರೆ ನಮ್ಗೆ ಎಷ್ಟೋ ನೆಗೆಟಿವ್ ಅವರಾಜ್ ಇರುತ್ತೆ ನಮ್ಮ ಸುತ್ತಲೂ, ಆ ಒಂದು ಹೀಲಿಂಗ್ ಅನ್ನು ಚಿಕಿತ್ಸೆ ಮಾಡ್ತೀನಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪುನರ್ಜನ್ಮದ ಅಂದ್ರೆ ನಮ್ಮ ಹಿಂದಿನ ಜನ್ಮದ ನಮ್ಗೆ ಏನಾದ್ರು ಕರ್ಮಗಳು ಅಂಟ್ಕೊಂಡು ಬಂದಿದೆಯಾ ಅಂತ ಅದೇ ಹೇಳ್ಕೊಡ್ತೀನಿ. ಮತ್ತೆ ಇನ್ನೂ ಎಲ್ಲಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರೆ ಒಂದು ಕೆಟಾಸಿಸ್ ಪ್ರೋಸೆಸ್ ಅಂದ್ರೆ ಮನಸ್ಸಿನ ವಾಂತಿ ಮಾಡ್ಸಕ್ಕೆ ನಾವು ಕೆಟಾಸಿಸ್ ಪ್ರೋಸೆಸ್ ಅಂತೀವಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಪಿರಾಮಿಡ್ ಶಕ್ತಿ ಏನು, ಧ್ಯಾನ ಯಾವ ತರ ಮಾಡಬೇಕು, ನಾವು ಅನ್ಕೊಂಡಿದ್ ಯಾವ ತರ ಸಕ್ಸಸ್ ಆಗ್ಬೇಕು, ಅದು ಎಲ್ಲ ಈ ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಬಹಳ ವೈಶಿಷ್ಟ್ಯವಾಗಿ ಈ ಶಿಬಿರದಲ್ಲಿ ನೀವು ಕಲಿತೀರ ನನ್ನ ಜೊತೆ 3 ದಿನ. ಮಲ್ಲಿಕಾರ್ಜುನ್ ಅವರೇ, ಎಷ್ಟು ದಿನಗಳ ಕಾಲ ಈ ನಿಮ್ಮ ಒಂದು ಜೀವನೋತ್ಸವ ಶಿಬಿರ ನಡೆಯುತ್ತೆ? ಈ ಶಿಬಿರ 3 ದಿನ ಇರುತ್ತೆ. ಅಂದ್ರೆ ಇದೇ ಅಕ್ಟೋಬರ್ 31 ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆಗಿ ನವೆಂಬರ್ 2 ತಾರೀಕು ಸಾಯಂಕಾಲ 5 ಗಂಟೆಗೆ ನಾನು ಬಿಡ್ತೀನಿ. ಈ ಸಂಪೂರ್ಣವಾಗಿ 3 ದಿನ ಊಟ ವಸತಿ ಎಲ್ಲ ನಮ್ಮ ಶಿಬಿರದಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ಯಾಕ್ ಮಾಡ್ಕೊಂಡ್ ಬನ್ನಿ ನಿಮ್ಮ ಲಗೇಜಸ್ ಎಲ್ಲ ಈ ಒಂದು 3 ದಿನ ಶಿಬಿರಕ್ಕೋಸ್ಕರ. ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಈ ಒಂದು ಆಶ್ರಮ ಸ್ಥಳ ಲೊಕೇಶನ್ ಎಲ್ಲಿ ಬರುತ್ತೆ ದಯಮಾಡಿ ತಿಳಿಸ್ಕೊಡಿ. ಈ ನಮ್ಮ ಒಂದು ಬಸವ ಪಿರಮಿಡ್ ಆಶ್ರಮ ಉತ್ತರ ಕರ್ನಾಟಕದ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಬಗರ್ನಾಳ್ ಗ್ರಾಮದಲ್ಲಿ ಬರುತ್ತೆ. ಸೊ ಅದ್ರ QR ಕೋಡ್ ಕೂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು. ಇಲ್ಲಿವರೆಗೆ ನೀವು ನಿಮ್ಮ ಒಂದು ಶಿಬಿರದ ಬಗ್ಗೆ ಮತ್ತೆ ನಿಮ್ಮ ಆಶ್ರಮ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.